ನಮಸ್ಕಾರ ಸ್ನೇಹಿತರೆ, ನನ್ನ ಸ್ಟಡಿ ವಿತ್ ಶಂಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ಗಾಂಧಿ ಯುಗದ ಕೆಲವು ಪ್ರಶ್ನೆಗಳನ್ನು ನಾವು ಚರ್ಚಿಸಿದ್ವಿ. ಇಂದಿನ ತರಗತಿಯಲ್ಲಿ ನಾವು ಹೈ ಹಿಲ್ಡಿಂಗ್ ಟಾಪಿಕ್ ಆದಂತಹ ವಿಜಯನಗರ ಸಾಮ್ರಾಜ್ಯದ ಕುರಿತು ಕೆಲವು ಪ್ರಶ್ನೆಗಳನ್ನು ನಾವು ಇವತ್ತು ಚರ್ಚಿಸೋಣ. ಸ್ನೇಹಿತರೆ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗುವುದರ ಮೂಲಕ ಈ ಚಾನಲ್ಗೆ ಸಪೋರ್ಟ್ ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಸ್ನೇಹಿತರೆ, ನನ್ನ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಇವತ್ತಿನ ಒಂದು ತರಗತಿಯನ್ನು ಹೈ ಹಿಲ್ಡಿಂಗ್ ಟಾಪಿಕ್ ಆಗಿದ್ದು ವಿಜಯನಗರ ಸಾಮ್ರಾಜ್ಯ ಒಂದು ಅತ್ಯಂತ ಇಂಪಾರ್ಟೆಂಟ್ ಟಾಪಿಕ್ ಆಗಿದ್ದು ಪರೀಕ್ಷಾ ದೃಷ್ಟಿಯಿಂದ. ಸ್ನೇಹಿತರೆ, ಓಕೆ ಸ್ನೇಹಿತರೆ, ನಾವು ಇವತ್ತು ಬಹು ಆಯ್ಕೆಯ ಪ್ರಶ್ನೆಗಳ ಮೂಲಕ ವಿಜಯನಗರ ಸಾಮ್ರಾಜ್ಯದ ಕುರಿತು ಚರ್ಚಿಸೋಣ. ಓಕೆ ಸ್ನೇಹಿತರೆ, ಪ್ರಶ್ನೆಗಳನ್ನು ನೋಡೋಣ. ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾದ ಹರಿಹರ ಮತ್ತು ಬುಕ್ಕರಾಯರು ಆರಂಭದಲ್ಲಿ ಯಾವ ಸಾಮ್ರಾಜ್ಯದ ಸಾಮಂತರಾಗಿದ್ದರು? ಆಪ್ಷನ್ ಎ ಕಾಕತೀಯ, ಆಪ್ಷನ್ ಬಿ ಹೊಯ್ಸಳ, ಆಪ್ಷನ್ ಸಿ ಚೋಳ, ಆಪ್ಷನ್ ಡಿ ಪಲ್ಲವ. ಸ್ನೇಹಿತರೆ, ಇದು KPSC FDA 2017ರಲ್ಲಿ ಈ ಕ್ವಶನ್ ಬಂದಿತ್ತು. SSC 2019ರಲ್ಲಿ ಈ ಕ್ವಶನ್ ಬಂದಿತ್ತು. ಸ್ನೇಹಿತರೆ, ಇನ್ನೊಂದು ಸರಿ ಕ್ವಶನ್ ಹೇಳ್ತೀನಿ. ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾದ ಹರಿಹರ ಮತ್ತು ಬುಕ್ಕರಾಯರು ಆರಂಭದಲ್ಲಿ ಯಾವ ಸಾಮ್ರಾಜ್ಯದ ಸಾಮಂತರಾಗಿದ್ದರು? ಇದರ ಆನ್ಸರ್ ಹೊಯ್ಸಳರ ಸಾಮಂತರಾಗಿದ್ದರು. ವಿಜಯನಗರದ ಸಾಮ್ರಾಜ್ಯ ಹೊಯ್ಸಳ ಸಾಮ್ರಾಜ್ಯದ ಒಂದು ಸಾಮ್ರಾಜ್ಯವಾಗಿತ್ತು. ಇನ್ನು ಎಕ್ಸ್ಪ್ಲನೇಷನ್ ನೋಡೋಣ. ಸ್ನೇಹಿತರೆ, ಹರಿಹರ ಮತ್ತು ಬುಕ್ಕರಾಯರು ಆರಂಭದಲ್ಲಿ ಹೊಯ್ಸಳ ಸಾಮ್ರಾಜ್ಯದ ಸಾಮಂತರಾಗಿದ್ದರು. ಹೊಯ್ಸಳ ದೊರೆ 3ನೇ ವೀರಬಲ್ಲಾಳನ ಮರಣದ ನಂತರ ಸಂತ ವಿದ್ಯಾರಣ್ಯರ ಪ್ರೇರಣೆಯಿಂದ ವಿಜಯನಗರ ಸಾಮ್ರಾಜ್ಯವನ್ನು ಹರಿಹರ ಮತ್ತು ಬುಕ್ಕರಾಯರು ಸ್ಥಾಪಿಸ್ತಾರೆ. ಕೆಲವು ಆಧಾರಗಳು ವಿಜಯನಗರ ಸಾಮ್ರಾಜ್ಯದ ಅರಸರು ಕಾಕತೀಯ ಸಾಮ್ರಾಜ್ಯದ ಸಂಬಂಧಿಗಳಂತ ಹೇಳ್ತವೆ. ಆದರೆ ಬಹಳಷ್ಟು ಮಾಹಿತಿಗಳು ಇವರು ಹೊಯ್ಸಳರ ಸಾಮಂತರಾಗಿದ್ದರು ಅಂತ ಹೇಳ್ತವೆ. ಸ್ನೇಹಿತರೆ, ಓಕೆ, ನೆಕ್ಸ್ಟ್ ಕ್ವಶನ್. ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಸ್ಫೂರ್ತಿ ನೀಡಿದ ಸಂತರು ಯಾರು? ಇನ್ನೊಂದು ಸರಿ ಒನ್ಸ್ ಅಗೇನ್ ರಿಪೀಟ್ ಮಾಡ್ತೀನಿ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಸ್ಫೂರ್ತಿ ನೀಡಿದ ಸಂತರು ಯಾರು? ಆಪ್ಷನ್ ಎ ಮಾಧವಾಚಾರ್ಯ, ಆಪ್ಷನ್ ಬಿ ರಾಮಾನುಜಾಚಾರ್ಯರು, ಆಪ್ಷನ್ ಸಿ ವಿದ್ಯಾರಣ್ಯರು, ಆಪ್ಷನ್ ಡಿ ಶಂಕರಾಚಾರ್ಯರು. ಈ ಪ್ರಶ್ನೆ UPSC 2015ರಲ್ಲಿ ಬಂದಿತ್ತು. ಸ್ನೇಹಿತರೆ, KPSC KAS 2018ರಲ್ಲಿ ಈ ಕ್ವಶನ್ ಬಂದಿತ್ತು. ಸ್ನೇಹಿತರೆ, ಭಾಳ ಸರಳವಾದ ಪ್ರಶ್ನೆಯಾಗಿದ್ದು ಉತ್ತರ ವಿದ್ಯಾರಣ್ಯರು. ಸ್ನೇಹಿತರೆ, ಇದರ ಎಕ್ಸ್ಪ್ಲನೇಷನ್: ವಿದ್ಯಾರಣ್ಯರು ಶೃಂಗೇರಿ ಪೀಠದ ಪೀಠಾಧಿಪತಿಗಳಾಗಿದ್ದರು. ಸ್ನೇಹಿತರೆ, ವಿದ್ಯಾರಣ್ಯರ ಒಂದು ಪ್ರೇರಣೆಯಿಂದ ಹರಿಹರ ಮತ್ತು ಬುಕ್ಕರಾಯರಿಗೆ ಇವರು ಮಾರ್ಗದರ್ಶನವನ್ನು ನೀಡ್ತಾರೆ, ಅವರಿಗೆ ಸ್ಫೂರ್ತಿಯನ್ನು ನೀಡ್ತಾರೆ. ಇವರ ಒಂದು ಮಾರ್ಗದರ್ಶನದಿಂದ ವಿಜಯನಗರ ಸಾಮ್ರಾಜ್ಯ ಮಧ್ಯಯುಗೀನ ಕಾಲದಲ್ಲಿ ಹಿಂದೂ ಧರ್ಮದ ರಕ್ಷಣೆಗಾಗಿ ತಲೆ ಎತ್ತಿ ನಿಲ್ಲುತ್ತದೆ. ಸ್ನೇಹಿತರೆ, ಹಿಂದೂ ಧರ್ಮವನ್ನು ರಕ್ಷಿಸುವಂತಹ ದೃಷ್ಟಿಯಿಂದ ವಿದ್ಯಾರಣ್ಯರು ಈ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣರಾಗ್ತಾರೆ. ಸ್ನೇಹಿತರೆ, ಓಕೆ ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಿಜಯನಗರ ಸಾಮ್ರಾಜ್ಯದ ರಾಜಮುದ್ರೆ ಯಾವುದು? ವಿಜಯನಗರ ಸಾಮ್ರಾಜ್ಯದ ರಾಜಮುದ್ರೆ ಯಾವುದು? ಆಪ್ಷನ್ ಎ ಸಿಂಹ, ಆಪ್ಷನ್ ಬಿ ಬಸವ, ಆಪ್ಷನ್ ಸಿ ಗರುಡ, ಆಪ್ಷನ್ ಡಿ ವರಹ. ಸ್ನೇಹಿತರೆ, ಇದು ಭಾಳ ಸರಳವಾದ ಪ್ರಶ್ನೆಯಾಗಿದ್ದು ವರಾಹ ಇದರ ಒಂದು ಸರಿಯಾದ ಉತ್ತರ. ವರಾಹ ಸ್ನೇಹಿತರೆ ವಿಜಯನಗರ ಸಾಮ್ರಾಜ್ಯದ ಅಧಿಕೃತ ಲಾಂಛನವಾಗಿತ್ತು. ಇವರು ತಮ್ಮ ನಾಣ್ಯಗಳ ಮೇಲೆ ವರಾಹದ ಚಿಹ್ನೆಯನ್ನು ಬಳಸ್ತಾ ಇದ್ದರು. ಸ್ನೇಹಿತರೆ, ಬಲಮುಖ ವರಾಹ ಇದು ವಿಜಯನಗರ ಸಾಮ್ರಾಜ್ಯದ ರಾಜಲಾಂಛನವಾದರೆ ಎಡಮುಖ ವರಾಹ ಬಾದಾಮಿ ಚಾಲುಕ್ಯರ ರಾಜಲಾಂಛನವಾಗಿತ್ತು. ಬಲಮುಖ ವರಾಹ ವಿಜಯನಗರ ಸಾಮ್ರಾಜ್ಯದ ರಾಜಲಾಂಛನವಾಗಿತ್ತು. ಅದೇ ರೀತಿ ಎಡಮುಖ ವರಾಹ
ಬಾದಾಮಿ ಚಾಲುಕ್ಯರ ರಾಜ್ಯ ಲಾಂಛನವಾಗಿತ್ತು. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಕ್ವೆಶನ್. ವಿಜಯನಗರ ಸಾಮ್ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲ ಆಳ್ವಿಕೆ ನಡೆಸಿದ ರಾಜವಂಶ ಯಾವುದು? ಆಪ್ಷನ್ ಎ ತುಳುವ, ಆಪ್ಷನ್ ಬಿ ಸಾಳುವ, ಆಪ್ಷನ್ ಸಿ ಸಂಗಮ, ಆಪ್ಷನ್ ಡಿ ಅರಬೀಡು. ಇದು SSC CGL 2020ರಲ್ಲಿ ಈ ಪ್ರಶ್ನೆ ಬಂದಿತ್ತು ಸ್ನೇಹಿತರೆ. ಇದರ ಸರಿಯಾದ ಉತ್ತರ ಸಂಗಮ. ಸ್ನೇಹಿತರೆ, ಸಂಗಮ ವಂಶ 1336ರಿಂದ 1485ರವರೆಗೆ ಆಡಳಿತವನ್ನು ನಡೆಸುತ್ತದೆ ಸ್ನೇಹಿತರೆ. ವಿಜಯನಗರ ಸಾಮ್ರಾಜ್ಯದ ಪ್ರಥಮ ಮತ್ತು ದೀರ್ಘಾವಧಿ ಆಡಳಿತ ನಡೆಸಿದ ರಾಜವಂಶ ಯಾವುದಂದರೆ ಸಂಗಮ ವಂಶ. ಇನ್ನು ಸ್ನೇಹಿತರೆ, ಸಂಗಮ ವಂಶದ ಸ್ಥಾಪಕರು ಸಂಗಮನ ಮಕ್ಕಳಾದ ಹರಿಹರ ಮತ್ತು ಬುಕ್ಕರಾಯರು ಈ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗೋಣ ಸ್ನೇಹಿತರೆ. ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಕವಿಗಳ ಪೈಕಿ ಯಾರು ಆಂಧ್ರ ಕವಿತಾ ಪಿತಾಮಹ ಎಂದು ಪ್ರಸಿದ್ಧರಾಗಿದ್ದರು? ಇನ್ನೊಂದ್ಸರಿ ಕ್ವೆಶನ್ ಹೇಳ್ತೀನಿ ಸ್ನೇಹಿತರೆ. ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರ ಕವಿಗಳ ಪೈಕಿ ಯಾರು ಆಂಧ್ರ ಕವಿತಾ ಪಿತಾಮಹ ಎಂದು ಪ್ರಸಿದ್ಧರಾಗಿದ್ದರು? ಆಪ್ಷನ್ ಎ ನಂದಿ ತಿಮ್ಮಣ್ಣ, ಆಪ್ಷನ್ ಬಿ ತೆನಾಲಿ ರಾಮಕೃಷ್ಣ, ಆಪ್ಷನ್ ಸಿ ಅಲ್ಲಸಾನಿ ಪೆದ್ದಣ್ಣ, ಆಪ್ಷನ್ ಡಿ ದೂರ್ಜಟಿ. ಸ್ನೇಹಿತರೆ, ಇದು ಸರಳವಾದ ಕ್ವಶನ್. ಇದರ ಆನ್ಸರ್ ಏನಂದರೆ ಅಲ್ಲಸಾನಿ ಪೆದ್ದಣ್ಣ. ಸ್ನೇಹಿತರೆ, ಅಲ್ಲಸಾನಿ ಪೆದ್ದಣ್ಣನನ್ನು ಆಂಧ್ರ ಕವಿತಾ ಪಿತಾಮಹ ಎಂದು ಕರೆಯುತ್ತಾರೆ. ಅಲ್ಲಸಾನಿ ಪೆದ್ದಣ್ಣನನ್ನು ಆಂಧ್ರ ಕವಿತಾ ಪಿತಾಮಹ ಎಂದು ಕರೆಯುತ್ತಾರೆ ಸ್ನೇಹಿತರೆ. ಇವರು ಮನುಚರಿತ್ರಂ ಎಂಬ ಕೃತಿಯನ್ನು ಬರೀತಾರೆ. ಮನುಚರಿತ್ರಂ ಎಂಬ ಕೃತಿಯನ್ನು ಯಾರು ಬರೀತಾರೆ? ಅಲ್ಲಸಾನಿ ಪೆದ್ದಣ್ಣ. ಇವರು ಅಷ್ಟದಿಗ್ಗಜರ ಪೈಕಿ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಅಷ್ಟದಿಗ್ಗಜ ಕವಿಗಳಿದ್ದರು. ಅದರಲ್ಲಿ ಅಲ್ಲಸಾನಿ ಪೆದ್ದಣ್ಣ ಅವರು ಆಂಧ್ರ ಕವಿತಾ ಪಿತಾಮಹ ಎಂಬ ಬಿರುದಿನೊಂದಿಗೆ ಬಹಳಷ್ಟು ಜನಪ್ರಿಯರಾಗಿದ್ದರು. ಓಕೆ, ನೆಕ್ಸ್ಟ್ ಕ್ವೆಶನ್ ಸ್ನೇಹಿತರೆ. ಕೃಷ್ಣದೇವರಾಯನು ಆಮುಕ್ತ ಮೌಲ್ಯದ ಗ್ರಂಥವನ್ನು ಯಾವ ಭಾಷೆಯಲ್ಲಿ ರಚಿಸಿದರು? ಇನ್ನೊಂದ್ಸರಿ ಪ್ರಶ್ನೆಯನ್ನು ಹೇಳ್ತೀನಿ ಸ್ನೇಹಿತರೆ. ಕೃಷ್ಣದೇವರಾಯನು ಆಮುಕ್ತ ಮೌಲ್ಯ ಎಂಬ ಗ್ರಂಥವನ್ನು ಯಾವ ಭಾಷೆಯಲ್ಲಿ ರಚಿಸಿದನು? ಆಪ್ಷನ್ ಎ ಕನ್ನಡ, ಆಪ್ಷನ್ ಬಿ ಸಂಸ್ಕೃತ, ಆಪ್ಷನ್ ಸಿ ತೆಲುಗು, ಆಪ್ಷನ್ ಡಿ ತಮಿಳು. ಸ್ನೇಹಿತರೆ, ಇದು ಕೂಡ ಬಹಳಷ್ಟು ಪರೀಕ್ಷೆಗಳಲ್ಲಿ ರಿಪೀಟ್ ಆಗಿರುವಂತಹ ಪ್ರಶ್ನೆ. ಇದು ಸರಳವಾದ ಪ್ರಶ್ನೆ ಆಗಿರೋದ್ರಿಂದ ಇದರ ಉತ್ತರ ತೆಲುಗು. ಆಮುಕ್ತ ಮೌಲ್ಯ ಕೃತಿ ರಚನೆಯಾಗಿರುವ ಭಾಷೆ ತೆಲುಗು ಭಾಷೆಯಲ್ಲಿ ಇದು ರಚನೆ ಆಗಿರುತ್ತೆ ಸ್ನೇಹಿತರೆ. ತೆಲುಗು ಭಾಷೆಯಲ್ಲಿ ರಚನೆ ಆಗಿರುತ್ತದೆ. ಇದು ಆಮುಕ್ತ ಮೌಲ್ಯ ಆಂಧ್ರದ ವೈಷ್ಣವ ಸಂತರಾದಂತಹ ಆಂಡಾಳ ಅವರ ಗೋದಾದೇವಿ ಕುರಿತಾದ ಗ್ರಂಥವಾಗಿದೆ. ಈ ಕೃತಿ ಯಾವ ರಿಲೇಟೆಡ್ ಇದು ಅಂದರೆ ಇದು ಆಂಡಾಳವರ ಗೋದಾದೇವಿಯವರ ಕುರಿತಾದಂತಹ ಒಂದು ಗ್ರಂಥ. ಓಕೆ ಸ್ನೇಹಿತರೆ, ತಾಳಿಕೋಟೆ ಕದನ. ನೆಕ್ಸ್ಟ್ ಕ್ವಶನ್. ತಾಳಿಕೋಟೆ ಕದನ 1565ರಲ್ಲಿ ವಿಜಯನಗರ ಸೈನ್ಯವನ್ನು ಮುನ್ನಡೆಸಿದ ನಾಯಕ ಯಾರು? ತಾಳಿಕೋಟೆ ಕದನದಲ್ಲಿ ವಿಜಯನಗರ ಸೈನ್ಯವನ್ನು ಮುನ್ನಡೆಸಿದ ನಾಯಕ ಯಾರು? ಸ್ನೇಹಿತರೆ, ಆಪ್ಷನ್ ಎ ಕೃಷ್ಣದೇವರಾಯ, ಆಪ್ಷನ್ ಬಿ ಸದಾಶಿವರಾಯ, ಆಪ್ಷನ್ ಸಿ ಅಳಿಯ ರಾಮರಾಯ, ಆಪ್ಷನ್ ಡಿ ತಿರುಮಲರಾಯ. ಸ್ನೇಹಿತರೆ, ಇದು ಕೂಡ ಸರಳವಾದ ಕ್ವಶನ್. ಇದು SSC 2017ರಲ್ಲಿ ಬಂದಿತ್ತು. KPSC PDO 2018ರಲ್ಲಿ ಬಂದಿತ್ತು. ಓಕೆ, ಇದರ ಉತ್ತರವನ್ನು ನೋಡೋಣ, ಹಾಗೆ ಇದರ ಒಂದು ವಿವರಣೆಯನ್ನು ನೋಡೋಣ ಸ್ನೇಹಿತರೆ. ಅಳಿಯ ರಾಮರಾಯ. ಇದರ ಉತ್ತರ ಅಳಿಯ ರಾಮರಾಯ. ತಾಳಿಕೋಟೆ ಕದನ ನಡೆದಿದ್ದು 1565 ಜನವರಿ 23 ಮಂಗಳವಾರದಂದು ನಡೀತದೆ ಸ್ನೇಹಿತರೆ. ಮಂಗಳವಾರದಂದು ಈ ತಾಳಿಕೋಟೆ ಕದನ ನಡೀತದೆ ಸ್ನೇಹಿತರೆ. ಇದಕ್ಕೆ ರಕ್ಕಸ ತಂಗಡಿ ಕದನ ಅಂತಲೂ ಕರೀತಾರೆ. ಏನಂತ ಕರೀತಾರೆ? ರಕ್ಕಸ ತಂಗಡಿ ಕದನ ಅಂತಲೂ ಕರೀತಾರೆ. ತಾಳಿಕೋಟೆ ಕದನಕ್ಕೆ ಇನ್ನೊಂದು ಹೆಸರು ರಕ್ಕಸ ತಂಗಡಿ ಕದನ ಅಂತಲೂ ಕರೀತಾರೆ ಸ್ನೇಹಿತರೆ. ಓಕೆ, ಇನ್ನೊಂದು ಹೆಸರಿದೆ ಸ್ನೇಹಿತರೆ. ಅದಕ್ಕೆ ರಕ್ಕಸ ತಂಗಡಿ ಅಂತಲೂ ಕರೀತಾರೆ
ತಾಳಿಕೋಟೆ ಕದನ ಅಂತಲೂ ಕರೀತಾರೆ, ಬನ್ನಿಹಟ್ಟಿ ಕಾಳಗ ಅಂತಲೂ ಕರೀತಾರೆ. ಬನ್ನಿಹಟ್ಟಿ ಕಾಳಗ ಅಂತಲೂ ಕರೀತಾರೆ. ಏನಂತ ಕರೀತಾರೆ? ಬನ್ನಿಹಟ್ಟಿ ಕಾಳಗ ಅಂತಲೂ ಕರೀತಾರೆ. ಇನ್ನು ಇದು ಸ್ನೇಹಿತರೆ, ಇದರ ಎಕ್ಸ್ಪ್ಲನೇಷನ್ ನೋಡೋಣ. ಕೃಷ್ಣಾ ನದಿಯಿಂದ ಉತ್ತರದ ದಂಡೆಯ ಮೇಲಿನ ರಕ್ಕಸ ಮತ್ತು ತಂಗಡಗಿ ಗ್ರಾಮಗಳ ನಡುವಿನ ಬಯಲು ಪ್ರದೇಶದಲ್ಲಿ ಈ ಯುದ್ಧ ನಡೀತದೆ ಸ್ನೇಹಿತರೆ. ಅಳಿಯ ರಾಮರಾಯನ ವಿರುದ್ಧ ಸುಲ್ತಾನರು, ದಕ್ಕನಿನ ಸುಲ್ತಾನರು ಒಟ್ಟುಗೂಡ್ತಾರೆ ಸ್ನೇಹಿತರೆ. ಟೋಟಲ್ 4 ರಾಜವಂಶಗಳು, 4 ಸುಲ್ತಾನರು ಅವರು ಭಾಗವಹಿಸ್ತಿರ್ತಾರೆ ಸ್ನೇಹಿತರೆ. ಅದರಲ್ಲಿ ಬಿಜಾಪುರದ ಅಲಿ ಆದಿಲ್ ಶಾಹಿ, ಅಹಮದ್ನಗರದ ಹುಸೇನ್ ನಿಜಾಮ್ ಶಾಹಿ, ಗೋಲ್ಕಂಡದ ಇಬ್ರಾಹಿಂ ಕುತುಬ್ ಶಾಹಿ, ಬೀದರ್ನ ಅಲಿ ಬರೀದ್ ಶಾ. ಈ 4 ಶಾಹಿ ಸುಲ್ತಾನರು ಅಂತ ಕರೀತಾರೆ ಇವರಿಗೆ. ಈ 4 ಜನರು ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ. ಇನ್ನು ಅಹಮದ್ನಗರದ ಹುಸೇನ್ ನಿಜಾಮ್ ಶಾ ಈ ರಕ್ಕಸ್ ತಂಗಡಿ ಯುದ್ಧ ಭಾಳಷ್ಟು 2 ಸಾಮ್ರಾಜ್ಯದ ನಡುವೆ ಬಹಳ ನಿರ್ಣಾಯಕವಾದ ಕದನ ಆಗಿತ್ತು ಸ್ನೇಹಿತರೆ. 2 ಸಾಮ್ರಾಜ್ಯದ ಒಂದು ಅವನತಿಗೆ ಮತ್ತು ಉನ್ನತಿಗೆ ಭಾಳಷ್ಟು ಪ್ರಮುಖವಾದ ಒಂದು ಪ್ರಸಿದ್ಧವಾದ ಕಾಳಗ ಆಗಿತ್ತು ಸ್ನೇಹಿತರೆ. ಇದರಲ್ಲಿ ಅಂತಿಮವಾಗಿ ಸ್ನೇಹಿತರೆ ಈ ಶಾಹಿ ಸುಲ್ತಾನರು ವಿಜಯನಗರ ಸಾಮ್ರಾಜ್ಯವನ್ನು ಸೋಲಿಸ್ತಾರೆ. ಈ ಹುಸೇನ್ ನಿಜಾಮ್ ಶಾ ಗೋಲ್ಕಂಡದ ನಿಜಾಮ್ ಶಾ ಏನು ಮಾಡ್ತಾನಂದರೆ, ಅಹಮದ್ನಗರದ ಹುಸೇನ್ ನಿಜಾಮ್ ಶಾ ಅಳಿಯ ರಾಮರಾಯನ ರುಂಡವನ್ನು ಕತ್ತರಿಸ್ತಾನೆ. ಆ ರುಂಡವನ್ನು ಕತ್ತರಿಸಿದ ಮೇಲೆ ಆ ಯುದ್ಧದ ಗತಿಯೇ ಬದಲಾಗ್ತದೆ ಸ್ನೇಹಿತರೆ. ಅಳಿಯ ರಾಮರಾಯನ ರುಂಡವನ್ನು ನೋಡಿದಂತಹ ವಿಜಯನಗರ ಸಾಮ್ರಾಜ್ಯದ ಸೈನಿಕರು ದಿಕ್ಕು ಪಾಲಾಗಿ ಹೊರಡು ಹೋಗ್ತಾರೆ. ಹಂಪಿಯನ್ನು ಬಹಳಷ್ಟು ಲೂಟಿ ಮಾಡ್ತಾರೆ. ಹಂಪಿಯಲ್ಲಿರುವಂತಹ ಬಹಳಷ್ಟು ದೇವಾಲಯಗಳನ್ನು ನಾಶ ಮಾಡ್ತಾರೆ. ಅಲ್ಲಿನ ಅಪಾರ ಸಂಪತ್ತನ್ನು ಲೂಟಿ ಮಾಡ್ತಾರೆ. ಭಾಳಷ್ಟು ಕಗ್ಗೊಲೆಯನ್ನು ಮಾಡ್ತಾರೆ. ಕೊನೆಗೆ ಹಂಪಿಯ ವೈಭವ ಹಾಳಾಗಿ ಅದು ಹಾಳು ಕೊಂಪೆ ಆಗ್ತದೆ ಸ್ನೇಹಿತರೆ. ಇಷ್ಟು ನಾವು ಪರೀಕ್ಷೆ ದೃಷ್ಟಿಯಿಂದ ಈ ತಾಳಿಕೋಟೆ ಕದನದ ಕುರಿತು ನಾವು ತಿಳ್ಕೊಬೇಕು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ರಕ್ಕಸದಂಗಡಿ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿರುವ ಕದನ ಯಾವುದು? ರಕ್ಕಸದಂಗಡಿ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿರುವ ಕದನ ಯಾವುದು ಸ್ನೇಹಿತರೆ? ಅದೇ ಕ್ವಶನ್ ಬಂದಿದೆ, ಮತ್ತೆ ಎಕ್ಸ್ಪ್ಲನೇಷನ್ ನೋಡೋಣ. ಆಪ್ಷನ್ ಎ ರಾಯಚೂರು ಕದನ, ಆಪ್ಷನ್ ಬಿ ತಾಳಿಕೋಟೆ ಕದನ, ಆಪ್ಷನ್ ಸಿ ಗೋಲ್ಕಂಡ ಕದನ, ಆಪ್ಷನ್ ಡಿ ಕಂಪ್ಲಿ ಕದನ. ಸ್ನೇಹಿತರೆ ಇದು ಈಸಿ ಕ್ವಶನ್ ಸ್ನೇಹಿತರೆ, ಡೈರೆಕ್ಟಾಗಿ ಆನ್ಸರ್ ನೋಡೋಣ. ತಾಳಿಕೋಟೆ ಕದನ, ಅದು ತಾಳಿಕೋಟೆ ಕದನ ಅಂತ ಕರೀತಾರೆ. ತಾಳಿಕೋಟೆ ಕದನ, ಬನ್ನಿಹಟ್ಟಿ ಕಾಳಗ ಇಷ್ಟು ಹೆಸರಿನಿಂದ ಕರೀತಾರೆ. ಎಕ್ಸಾಮಲ್ಲಿ ಇವೆರಡು ಕ್ವಶನನ್ನು ಕೇಳ್ಬೋದು ಸ್ನೇಹಿತರೆ. ಬನ್ನಿಹಟ್ಟಿ ಕಾಳಗ ಯಾವಾಗ ನಡೆಯುತ್ತೆ ಅಂತಲೂ ಕೇಳ್ಬೋದು, ತಾಳಿಕೋಟೆ ಕದನ ಯಾವಾಗ ನಡೆಯುತ್ತೆ ಅಂತಲೂ ಕೇಳ್ಬೋದು. ಓಕೆ, ತಾಳಿಕೋಟೆ ಕದನವನ್ನು ರಕ್ಕಸ ತಂಗಡಿ ಕದನ ಅಂತ ಕರೀತಾರೆ. 1565 ಜನವರಿ 23ರಲ್ಲಿ ನಡೆಯುತ್ತೆ. ಓಕೆ, ನಾವು ಮೇಲಿನ ಕ್ವಶನಲ್ಲಿ ವಿವರಣಾತ್ಮಕವಾಗಿ ತಿಳಿದುಕೊಂಡಿವೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ವಿಜಯನಗರದ ಅರಸರ ಕುಲದೇವರು ಯಾರು? ವಿಜಯನಗರ ಅರಸರ ಕುಲದೇವರು ಯಾರು? ಆಪ್ಷನ್ ಎ ಶ್ರೀ ವೆಂಕಟೇಶ್ವರ, ಆಪ್ಷನ್ ಬಿ ಶ್ರೀ ವಿರೂಪಾಕ್ಷ ಅಥವಾ ಪಂಪಾಪತಿ, ಆಪ್ಷನ್ ಸಿ ಶ್ರೀ ಚನ್ನಕೇಶವ, ಆಪ್ಷನ್ ಡಿ ಶ್ರೀ ರಂಗನಾಥ. ಸ್ನೇಹಿತರೆ ಇದರ ಉತ್ತರ ವಿರೂಪಾಕ್ಷ ಅಥವಾ ಪಂಪಾಪತಿ. ವಿವರಣೆ ನೋಡೋಣ ಸ್ನೇಹಿತರೆ. ವಿಜಯನಗರದ ಅರಸರ ಕುಲದೇವರು ಹಂಪಿಯ ವಿರೂಪಾಕ್ಷ ದೇವರು. ವಿಜಯನಗರ ಅರಸರ ಕುಲದೇವರು ಹಂಪಿಯ ವಿರೂಪಾಕ್ಷ ದೇವರು. ಇಂದಿಗೂ ಹಂಪಿಯಲ್ಲಿ ಪ್ರಸಿದ್ಧವಾಗಿರುವ ವಿರೂಪಾಕ್ಷ ದೇವಾಲಯವನ್ನು ವಿಜಯನಗರ ಅರಸರು ಪೋಷಿಸ್ತಾರೆ ಸ್ನೇಹಿತರೆ. ಓಕೆ, ಇದನ್ನು ನಾವು ತಿಳ್ಕೊಂಡ್ವಿ ಸ್ನೇಹಿತರೆ. ವಿಜಯನಗರ ಸಾಮ್ರಾಜ್ಯದ ಕುಲದೇವರು ಯಾರಂದರೆ ವಿರೂಪಾಕ್ಷ ಅಥವಾ ಪಂಪಾಪತಿ. ಸ್ನೇಹಿತರೆ ಇಂದಿನ ತರಗತಿಯಲ್ಲಿ ನಾವು ಕೆಲವು ಪ್ರಶ್ನೆಗಳನ್ನು ವಿವರಣಾತ್ಮಕವಾಗಿ ತಿಳಿದುಕೊಂಡಿದ್ವಿ ಸ್ನೇಹಿತರೆ. ಇಂದಿನ ತರಗತಿಯನ್ನು
ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ನನ್ನ ತರಗತಿಗೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ಚಾನೆಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.